ರೋಡ್ ಕಾಂಟ್ರಾಕ್ಟ್ ಮಾಡ್ತಾನೆ, BT ವರ್ಕ್ ಮಾಡ್ತಾ ಇದ್ದೀವಿ. ಇದು ರೋಡ್ ಈಗ ಸ್ಟಾರ್ಟ್ ಆಗಿರೋದು ಚಿದ್ರಿ ಚೌರಸ್ತಾ ಅಂತ ಹೇಳ್ಕೊಂಡು KS ಫಂಕ್ಷನ್ ಹಾಲ್ವರೆಗೂ ಇದೆ. ಐ ಥಿಂಕ್ 1.5 ಕಿಲೋಮೀಟರ್ಸ್. ಸೊ ಇದು ರಹಿಮ್ಖಾನ್ ಸಾವರ್ ಅವರೊಂದು ಅಂಡರಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಕೆಲಸದಲ್ಲಿ ಯಾವುದೇ ಥರದ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. 2 ಲೇಯರ್ ಇದೆ ಇದರಲ್ಲಿ. ಒಂದು ಸಲ 2 ಇಂಚ್ ಹಾಕಿದ್ವಿ, ಇನ್ನೊಂದು 1 ಇಂಚಿಗೆ ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ವಿ. ಬಟ್ ಕ್ವಾಲಿಟಿಲಿ ಯಾವ ಥರ ಕಾಂಪ್ರಮೈಸ್ ಮಾಡಿದಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಸೊ ಐ ಥಿಂಕ್ ಇದ್ರದ್ದು ಟೋಟಲ್ ಕಾಸ್ಟ್ ಐ ಥಿಂಕ್ 4 crores ಏನೋ ಇದೆ. ಬಟ್ BT ಅಷ್ಟೇ ಅಲ್ಲ, ಇದರಲ್ಲಿ ಪಾರ್ಕಿಂಗ್ ಇದೆ, ಟೈಲ್ಸ್ ಪಾರ್ಕಿಂಗ್ ಇದೆ, ಡಿವೈಡರ್ಸ್ ಇದೆ, BT ರೋಡ್ ಇದೆ, ಆಮೇಲೆ ಎಲೆಕ್ಟ್ರಿಕಲ್ಸ್ ಪೋಲ್ಸ್ ಇದೆ, ಐ ಥಿಂಕ್ ಡ್ರೈನೇಜ್ ಅದು ಇದೆ. ಇಷ್ಟೆಲ್ಲ ಸೇರಿಸಿ 4 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ನಾವು BT ವರ್ಕ್ ನಾವು ಮಾಡ್ತಾ ಇದ್ದೀವಿ. ಪೆಂಡಿಂಗ್ ವರ್ಕ್ ಸರ್ ಇದರಲ್ಲಿ ಯಾವುದು ಪೆಂಡಿಂಗ್ ಅದಕ್ಕೆ ಯಾವುದು ಉಳಿದಿಲ್ಲ. ಈಗ BT ವರ್ಕ್ ಇದು ಫಿನಿಶಿಂಗ್ ಲೇಯರ್ ಮಾಡ್ತಾ ಇದ್ದೀವಿ. ಇದು ಮಾಡಿದ ತಕ್ಷಣ ಇದು ಫಿನಿಶಿಂಗ್ ಆಗುತ್ತೆ. ಇದರಲ್ಲಿ ವರ್ಕ್ ಪೆಂಡಿಂಗ್ ಅದಲ್ಲ ಸರ್, ಬರೀ ಫಾರ್ಮ್ ಹೌಸ್ ಅಷ್ಟೇ ಅಲ್ಲಿವರೆಗೂ ಇದೆ. ಅದ್ರ ಮೆಜರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾಡಿದ್ದಾರೆ ಅಷ್ಟೇ. ಹಾಂ, ಈಗ ಮಳೆಗಾಲದಾಗ ಬಂದು ಅಲ್ಲಿ ಸ್ವಲ್ಪ ಹಾಕಿಬಿಟ್ಟಿರೋ ರೀಸನ್ ಅದೇ ಇತ್ತು. ಯಾಕಂತಂದರೆ ಅಲ್ಲೇ ಪ್ರತಿ ಸಲನೂ ಆ ಥರ ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಅದು ಯಾಕೆ ಆಗ್ತಾ ಇದೆ, ಒಂದು ಸೊಲ್ಯೂಷನ್ ಹುಡುಕಬೇಕಾಗಿತ್ತು ನಾವು. ಸೊ ಮಳೆಗಾಲ ಬಂದಮೇಲೆ ನಾವು ಸೊಲ್ಯೂಷನ್ ಹುಡುಕ್ಬಿಟ್ಟು ಅದಕ್ಕೆ ಏನು ಮಾಡಿಬಿಟ್ಟು ಸೈಡಿಗೆ ಫುಟ್ಪಾತನ್ನು ಹಾಕಿಬಿಟ್ಟು ಕೆಳಗಡೆ ಹತ್ರ ಸಿಂಕೇಜ್ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ಹಳೆ ಮೆಟೀರಿಯಲ್ ಏನಿತ್ತಲ್ಲ ಎಲ್ಲ ತೆಗೆದುಬಿಟ್ಟು ಎಕ್ಸ್ಕವೇಷನ್ ಮಾಡಿ ಈಗ ಹೊಸ ಮೆಟೀರಿಯಲ್ ಹಾಕಿಬಿಟ್ಟು ರೆಡಿ ಮಾಡಿದ್ದೀವಿ. ಹೋಪ್ಫುಲಿ ನೆಕ್ಸ್ಟ್ ಯಾವುದೇ ಆ ಥರ ಇಶ್ಯೂ ಆಗೋದಿಲ್ಲ ಸರ್. ಯಾಕಂದರೆ ಸುಮಾರಾಗಿ ಆ ಇಶ್ಯೂ ಇದ್ದೇ ಇತ್ತು. ವರ್ಕು ಕಂಪ್ಲೀಟ್ ಆಗಿದೆ ಸರ್. ಡ್ರೈನೇಜ್ ವರ್ಕು ಕಂಪ್ಲೀಟ್ ಆಗಿದೆ. ಹಾಂ, ಡ್ರೈನೇಜ್ ವರ್ಕು ಕಂಪ್ಲೀಟ್ ಆಗಿದೆ, ಫುಟ್ಪಾತ್ ವರ್ಕು ಕಂಪ್ಲೀಟ್ ಆಗಿದೆ. ಸರ್ ಇಲ್ಲ ಎಲ್ಲ ಡ್ರೈನೇಜ್ ಅಷ್ಟೇ ಇಲ್ಲ, ಅವ್ರದ್ದು ಎಷ್ಟಿದೆ ಅಷ್ಟು ಮಾಡಿಬಿಟ್ಟಿದ್ದಾರೆ. ರೋಡ್ ಮಾತ್ರ ಇದು KS ಫಂಕ್ಷನ್ ಅವ್ರಿಗೂ ಇತ್ತು. ಅದು ಬೇರೆಯವ್ರ ವರ್ಕ್ ಇದೆ ಸರ್. ಇದು ಫುಟ್ಪಾತ್ ಆಗಿರ್ಬೋದು, ಡ್ರೈನೇಜ್, ಅದು ಬೇರೆಯವ್ರ ವರ್ಕ್ ಇಲ್ಲ, ಅದೇ ಪ್ಯಾಚೇಜಲ್ಲಿ ಬರುತ್ತೆ. ಅದೇ ಪ್ಯಾಚಲ್ಲಿ ಇದೆ ಅಂದ್ರೆ ವರ್ಕ್ ಈಗ ನೀವು ಹೆಂಗೆ ಬೇರೆ ಸಬ್ ಕಾಂಟ್ರಾಕ್ಟರ್. ನಮ್ದು ರೋಡ್ ಮಾತ್ರ ಇರೋದು. ಸೊ ನಾವು ರೋಡಲ್ಲಿ ಮಾತ್ರ ಯಾರು ಅವರ ಹೆಸರು ಯಾವುದು ಫುಟ್ಪಾತ್ ಆಗಲಿ ಡ್ರೈನೇಜ್ ಇದೇ ಇಲ್ಲ ಸರ್. ಈಗಾಗಲೇ ಮೊದಲು ಹಾಕಿ ಇದರಲ್ಲಿ ಅದಕ್ಕೋಸ್ಕರ ನಾವು 4 months ಹಾಕಿ ಬಿಟ್ಟಿದ್ವಿ. ಯಾವುದೇ ಪ್ರಾಬ್ಲಮ್ಸು ಬಂದಿಲ್ಲ, ತಾವು ನೋಡ್ಕೋಬೋದು. ಯಾಕಂದರೆ ಈಗ ಅಲ್ಲಿಗೆ ನಾವು ಮೊನ್ನೆ ಮಾಡಿದ್ದೀವಿ. ಆ ಕಡೆ ಈಗ ಇದೇ ಅಲ್ಲಿಗೆ ನಾವು ನಿಂತ್ಕೊಂಡಿರೋದು 4 ರಿಂದ 5 ತಿಂಗಳ ಹಿಂದ್ಗಡೆ ಹಾಕಿರೋ ರೋಡು. ತಮಗೆ ಏನಾದರೂ ಡೌಟ್ ಇದ್ದರೆ ಚಿದ್ರಿ ಚೌರಸ್ತಾ ಇಟ್ಕೊಂಡು ಯಾವುದದು ನಮ್ಮದು KS ಫಂಕ್ಷನ್ ಆದ್ರೂ ನೀವು ಚೆಕ್ ಮಾಡಿ. ಇಲ್ಲ, ಲಾಸ್ಟ್ ಟೈಮ್ ನೀವು ಮೊನ್ನೆ ಟಚಪ್ ಮಾಡಿದ್ರಲ್ಲ, ಟಚಪ್ ಮಾಡಿರೋ ಆ ಒಂದು ಸಿಂಕೇಜ್ ಎಲ್ಲಿಂದ ಬರ್ತಾ ಇದೆ ಅಂತ ಆ ಪ್ರಾಬ್ಲಮ್ಸನ್ನು ಫೈಂಡ್ ಮಾಡಲಿಕ್ಕೆ ನಾವು ರೈನಿ ಸೀಸನಲ್ಲಿ ವೇಟ್ ಮಾಡ್ತಾ ಇದ್ವಿ. ಆ ರೈನಿ ಸೀಸನಲ್ಲಿ ನಮಗೆ ಗೊತ್ತಾಯಿತು ಅದು ನೀರು ಎಲ್ಲಿಂದ ಬರ್ತಾ ಇದೆ. ಸೊ ಅದಕ್ಕೆ ಅದನ್ನು ನಾವು ಫುಟ್ಪಾತ್ ಆಗಿಬಿಟ್ಟು ಆ ಸಿಂಕೇಜ್ ಏನಾಗ್ತದೆ ಅದನ್ನು ಸ್ಟಾಪ್ ಮಾಡಿದ್ದೇವೆ. ಸ್ಟಾಪ್ ಮಾಡಿಬಿಟ್ಟು ಹಳೆ ಮೆಟೀರಿಯಲ್ ಎಲ್ಲ ತೆಗೆದುಬಿಟ್ಟು ಈಗ ಹೊಸ ಮೆಟೀರಿಯಲ್ ಹಾಕಿದ್ದೇವೆ. ಇನ್ಮೇಲೆ ಅದು ಫಿನಿಶಿಂಗ್ ಕೊಡ್ತೇವೆ. ಮುಂದೇನು ಮುಖ್ಯ ಅದು ತೊಂದರೆಗಳು ಆಗೋದಿಲ್ಲ. ರೈಟ್. ನಿಮ್ಮ ಕಂಪನಿ ಹೆಸರು ಏನು ಸರ್? ನಮ್ಮ ಹೆಸರು ಅಬ್ದುಲ್ ರಜಾಕ್ ಅಂತ. ನಿಮ್ಮ ಕಂಪ್ನಿ ಟೆಂಡರ್? ನಮ್ಮದು ಆ್ಯಕ್ಚುಲಿ ನಮಗೆ ಟೆಂಡರ್ ಆಗಿರೋದಿಲ್ಲ, ನಾವು ಸಬ್ಕಾನ್ಗಳು, ನಾವು ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ನಮ್ಮದು ಕಂಪನಿ ಹೆಸರು. ಅದರಿಂದ ನಾವು ಸಬ್ಕಾನ್ ಮಾಡ್ತಾ ಇದ್ದೀವಿ.